ಆತ್ಮೀಯ ಬಂಧುಗಳೇ, ಹೇಗಿದ್ದೀರಿ ಎಲ್ಲರೂ? ಬಂಧುಗಳೇ, ನೋಡಿ ಪ್ರಜ್ವಲ್ ರೇವಣ್ಣನ ಕೇಸು ಎಲ್ಲಿಗೋಯ್ತು ಅಂತಂದರೆ ಕೊನೆಗೂ ಶಿಕ್ಷೆ ಆಗೋಯ್ತು. 10 ವರ್ಷ ಅಂತಲ್ಲ, ಜೀವಾವಧಿ ಶಿಕ್ಷೆ, ಫುಲ್ಲು ಜೀವಾವಧಿ ಶಿಕ್ಷೆ ಮತ್ತು 10 ಲಕ್ಷ ರೂಪಾಯಿ ದಂಡ ಕಟ್ಟಬೇಕು ಆ ಮಹಿಳೆಗೆ ಅಂತ ಕೂಡ ಒಂದು ಈಗ ಕೋರ್ಟ್ ತೀರ್ಪನ್ನು ಕೊಟ್ಬಿಟ್ಟಿದೆ. ಹಾಗಾದರೆ ನೆಕ್ಸ್ಟ್ ಮುಂದಿನ ಒಂದು ಭವಿಷ್ಯ ಏನು? ಪ್ರಜ್ವಲ್ ರೇವಣ್ಣವರು ಏನಾದರೂ ಮೋದಿ ಹತ್ರ ಏನಾದರೂ ಹೋಗಿ, ಈಗ ಮಾಜಿ ಪ್ರಧಾನಿ ದೇವೇಗೌಡರು ಮೊಮ್ಮಗ, ದೇವೇಗೌಡರು ಮೊಮ್ಮಗ ಆಗಿರೋದ್ರಿಂದ ಏನಾದರೂ ಇನ್ಫ್ಲೂಯೆನ್ಸ್ ಮಾಡಿಸಿ ಏನಾದರೂ ನಡೆಯುತ್ತಾ ಅಂತ ಕೂಡ ಎಷ್ಟೋ ಜನಗಳಿಗೂ ಕೂಡ ಡೌಟ್ ಬರುತ್ತೆ. ನೋಡಿ, ನಮ್ಮ ಜನಗಳು ಅಂತಂದಾಗ ಎಲ್ಲೋ ಕೂತ್ಕೊಂಡು ಒಂದು ಟೀ ಅಂಗಡಿ ಹತ್ರ ಕೂತ್ಕೊಂಡು, ಎಲ್ಲೋ ಒಂದು ಬೇಕ್ರಿ ಹತ್ರ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ. ಇವ್ರಿಗೆ ದುಡ್ಡಿದೆ, ಏನು ಬೇಕಾದ್ರೂ ಮಾಡ್ಬೋದು, ಇವ್ರ ಹತ್ರ ದುಡ್ಡಿದೆ, ದುಡ್ಡು ಕೊಟ್ಟು ಕೋರ್ಟ್ ಜಡ್ಜನ್ನೇ ಕೊಂಡ್ಕೊಬೋದು, ಇವ್ರ ಹತ್ರ ಕೋಟಿ ದುಡ್ಡಿರೋದ್ರಿಂದ ಏನೋ ಹೊರಗಡೆ ಬಂದ್ಬಿಡ್ತಾರೆ ಅಂತೆಲ್ಲ ಏನೇನೋ ಅನ್ಕೋತಿರ್ತಾರೆ. ಬಟ್ ಇದು ಹಾಗಲ್ಲ. ಯಾಕೆಂತಂದರೆ ನೋಡಿ, ಲಾಸ್ಟ್ ಟೈಮು ಜಯಲಲಿತಾ ಕೂಡ ಇದೇ ರೀತಿ ಆಗಿತ್ತು ಕೇಸು. ಜಯಲಲಿತಾ ಕೇಸ್ ಕೂಡ ಕೊನೆಗೆ ಜಯಲಲಿತಾನು ಶಿಕ್ಷೆ ಆಯಿತು. ಕೊನೆಗೆ ಜೈಲು ಶಿಕ್ಷೆ ಪಕ್ಕ ಆಗಿ ಮುಂದೆ ಏನೋ ಆಗೋಯ್ತು, ಅದು ಬೇರೆ ವಿಷಯ. ಆದರೆ ನೋಡಿ, ಈಗ ನಾವು ಪ್ರಜ್ವಲ್ ರೇವಣ್ಣ ಕೇಸಲ್ಲಿ ಏನಾಗುತ್ತೆ ಅಂತಂದರೆ, ಮುಂದೆ ಈಗ ಹೋಗ್ತಾ ಅದು ಕೊನೆಗೆ ಈಗ ಹೈಕೋರ್ಟು ಕೂಡ ಹೋದ್ರು ಅಷ್ಟೇ, ಸುಪ್ರೀಂ ಕೋರ್ಟು ಅಷ್ಟೇ, ಎಲ್ಲೇ ಹೋದ್ರು ಅಷ್ಟೇ. ಸುಪ್ರೀಂ ಕೋರ್ಟಲ್ಲೂ ಕೂಡ ಅಪೀಲ್ ಮನವಿ ಅಂತ ನಾವೇನು ಕರಿತೀವಿ ನೋಡಿ, ಒಂದು ಮೇಲ್ಮನವಿ ಪತ್ರವನ್ನು ಕೊಟ್ಟರೆ ಸುಪ್ರೀಂ ಕೋರ್ಟ್ಗೆ, ಅಲ್ಲೂ ಕೂಡ ಅಷ್ಟೇ. ಅಲ್ಲೂ ಕೂಡ ಈಗ ಈ ಕೋರ್ಟ್ ಏನು ಹೇಳ್ತೋ ರೂಲ್ಸ್ ಪ್ರಕಾರ ನೋಡಿ, ರೂಲ್ಸು ಕಾನೂನಿನ ಪ್ರಕಾರ ಈ ಸೆಕ್ಷನ್ ಅಂತ ನಾವೇನು ಕರಿತೀವಿ, ಸೆಕ್ಷನ್ 324, 325 ಈ ಥರ ಜೈಲು ಶಿಕ್ಷೆ ಏನು ಕರಿತೀವಿ, ಅದ್ರ ಪ್ರಕಾರ ಇವರು ಫ್ಯಾಮಿಲಿಯಲ್ಲಿ, ಅದರಲ್ಲೂ ಕೂಡ ಪ್ರಜ್ವಲ್ ರೇವಣ್ಣನ ಮಾತ್ರ ಅಲ್ಲ, ದೇವೇಗೌಡರು ಕೂಡ ಮೇಲೆ ಕೂಡ ಕೇಸ್ ಹಾಕಬೇಕು ಅಂತ ಕೂಡ ಈಗ ಕಾನೂನು ಇದೆಯಂತೆ. ಆದರೆ ಇವರ ತಾತನ ಮೇಲೆ ಇವರ ಒಂದು ಏನಿದೆ, ಇವರ ಒಂದು ಪಕ್ಷ, ಇದ್ರ ಮೇಲೂ ಕೂಡ ಕೇಸ್ ಹಾಕಲೇಬೇಕು ಅಂತ ಕೂಡ ಕಾನೂನು ಕೂಡ ಹೇಳ್ತಾ ಇದೆಯಂತೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಆದರೆ ಅಕಸ್ಮಾತ್ ಎಷ್ಟೋ ಜನ ಮೋದಿ ಹತ್ರ ಹೋದರೆ, ನರೇಂದ್ರ ಮೋದಿ ಕಡೆಯಿಂದ ಹೋದರೆ, ಪ್ರಧಾನಮಂತ್ರಿ ದೇವೇಗೌಡರು ಮೊಮ್ಮಗ ಅಲ್ವಾ, ಮಾಜಿ ಪ್ರಧಾನಮಂತ್ರಿ ಇವರು ದೇವೇಗೌಡರಾಗಿದ್ದವರು ಹಿಂದೆ 2006, 2007 ಕಾಲದಲ್ಲೆಲ್ಲ ಮಾಜಿ ಪ್ರಧಾನಿಯಾಗಿ ಮೆರೆದವ್ರಲ್ವ ಇವರು. ಅದರಿಂದ ಏನಾದರೂ ಒಂದು ಸ್ವಲ್ಪ ಇನ್ಫ್ಲೂಯೆನ್ಸ್ ಸಿಗ್ಬೋದು ಅಂತ ಕೂಡ ಎಷ್ಟೋ ಜನ ಮಾತಾಡ್ತಾ ಇರ್ತಾರೆ. ಸದ್ಯಕ್ಕೆ ಆ ಥರ ಇನ್ಫ್ಲೂಯೆನ್ಸ್ ಅಂತಕ್ಕಂಥದ್ದು ಏನು ಸಿಗಲ್ವಂತೆ ಸ್ನೇಹಿತರೆ. ನೋಡಿ, ಈಗ ಇನ್ನೊಂದು ಏನಾಗುತ್ತೆ ಅಂತಂದರೆ ನೋಡಿ, ಪ್ರಜ್ವಲ್ ರೇವಣ್ಣವರು ಈಗ ನೋಡಿ, ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅಂತ ನಮ್ಮ ರಾಷ್ಟ್ರಪತಿ ಇದ್ದಾರೆ. ರಾಷ್ಟ್ರಪತಿ ಕಡೆಯಿಂದನೂ ಏನಾದರೂ ಒಂದು ಸಿಗುತ್ತಾ ಅಂದರೆ, ರಾಷ್ಟ್ರಪತಿಗೆ ಏನಾದರೂ ಮನವಿ ಪತ್ರ, ಮೇಲ್ಮನವಿ ಪತ್ರ ಅಂತ ನಾವೇನು ಕರಿತೀವಿ, ಒಂದು ಅಪೀಲ್ ಪತ್ರ, ಅಪೀಲ್ ಲೆಟರ್ ಅಂತ ನಾವೇನು ಕರಿತೀವಿ, ಅದನ್ನು ಕೊಟ್ಟರೆ ಅವ್ರ ಕಡೆಯಿಂದ ಏನಾದರೂ ಸಿಗುತ್ತಾ ಅಂತ ಕೂಡ ಎಷ್ಟೋ ಜನ ಅಂತಲ್ಲ, ಅದು ಕೂಡ ಒಬ್ಬೊಬ್ರಿಗೆ ಅವಕಾಶ ಇದೆ, ಎಲ್ರಿಗೂ ಇರಲ್ಲ. ಅದು ಎಲ್ಲೋ ಅಪರೂಪಕ್ಕೆ, ಎಲ್ಲೋ ಕೋಟಿಗೆ ಯಾರಿಗೋ ಒಬ್ರಿಗೆ ಮಾತ್ರ ಅವಕಾಶ ಇರುತ್ತೆ. ಆದರೆ ಅಕಸ್ಮಾತ್ ರಾಷ್ಟ್ರಪತಿಯಿಂದನೂ ಏನಾದರೂ ತಿರಸ್ಕಾರ ಆಗಿಬಿಟ್ರೆ ಪ್ರಜ್ವಲ್ ರೇವಣ್ಣಗೆ ಕೊನೆಗೂ ಜೈಲು ಶಿಕ್ಷೆ ಆಗೇ ಬಿಡುತ್ತೆ. ಕೊನೆಗೆ ಜೀವನ ಪರ್ಯಂತ ಜೈಲು ಊಟನೇ ಫಿಕ್ಸ್ ಆಗಿಬಿಡುತ್ತೆ. ಯಾಕೆ ಅಂತ ಕೇಳಿ ನೀವು. ಯಾಕೆ ಅಂತಂದರೆ ಸ್ನೇಹಿತರೆ ನೋಡಿ, ಜೀವನ ಪರ್ಯಂತ ಜೈಲು ಅಂತ ಬಂದಾಗ ಈ ಜೈಲು ಊಟಗಳು ಅಲ್ಲಿ ಈಗ ನೋಡಿ, ಈಗಾಗಲೇ ಅವ್ರಿಗೆ ಕೂಲಿ ಒಂದು ದಿನಕ್ಕೆ 8 ಅವರ್ ಡ್ಯೂಟಿ, ಒಂದು 524 ರೂಪಾಯಿ ಕೂಲಿ ಅಂತ ಫಿಕ್ಸ್ ಮಾಡಿಬಿಟ್ಟಿದ್ದಾರೆ, ಅದು ಬೇರೆ ವಿಷಯ. ಆದರೆ ಈಗ ನೋಡಿ, ಇವರು ನಮ್ಮ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅಂತ ನಾವೇನು ಕರಿತೀವಿ, ಅವ್ರ ಹತ್ರ ಕೂಡ ಏನಾದರೂ ಹೋದರೆ ಅವರು ಕೂಡ ನಮ್ಮ ಭಾರತದ ಹೆಣ್ಣು ಮಗಳ ವಿಷಯನ ಯೋಚನೆ ಮಾಡಬೇಕಂತೆ. ನೋಡಿ, ನಮ್ಮ ಭಾರತದಲ್ಲಿ ಹೆಣ್ಣು ಮಕ್ಕಳು ಅಂತ ನಾವೇನು ಕರಿತೀವಿ, ಹೆಣ್ಮಕ್ಳ ಮೇಲೆ ಈ ರೀತಿ ಕೇಸ್ ಆಗಿರೋದ್ರಿಂದ ಅವರು ಕೂಡ ತಿರಸ್ಕಾರವನ್ನು ಮಾಡಬೇಕಾದ ಒಂದು ಪರಿಸ್ಥಿತಿ ಕೂಡ ಬರುತ್ತಂತೆ. ಆದರೆ ನೋಡಿ, ಒಬ್ಬ ರೇಪಿಸ್ಟ್ ನೋಡಿ 55 ವರ್ಷದ ಮಹಿಳೆಯನ್ನು ಕೂಡ ಬಿಟ್ಟಿಲ್ಲ ಅಂತ ಕೂಡ ಎಷ್ಟೋ ಜನ ನೋಡಿ, ಲಾಯರ್ಗಳು ಕೂಡ ಹೇಳ್ತಾ ಇರೋದು ಇದೇನೆ. 55 ವರ್ಷ ಮಹಿಳೆ ಅಷ್ಟೊಂದು ಕೇಳ್ಕೊಂಡ್ರು ಕೂಡ ಬಿಟ್ಟಿಲ್ಲ ಅಂತಂದರೆ ಪ್ರಜ್ವಲ್ ರೇವಣ್ಣ ಅವರ ಪರಿಸ್ಥಿತಿ ಎಂತೆಂಥ ಮಟ್ಟಕ್ಕೆ ಹೋಗ್ಬಿಟ್ಟಿದೆ ನೋಡಿ. ನಮ್ಮ ರಾಜ್ಯ ಅಂತಲ್ಲ, ಕೆಲವು ನಮ್ಮ ಸೆಲೆಬ್ರಿಟಿಗಳ ಜೀವನ ಎಲ್ಲೆಲ್ಲಿ ಹೋಗ್ಬಿಟ್ಟಿದೆ. ಅವ್ರ ಲೈಫ್ ಸ್ಟೈಲು, ಅವ್ರು ಅಂದರೆ ದುಡ್ಡಿದೆ ಅಂದರೆ ಏನು ಬೇಕಾದರೂ ಮಾಡ್ಬೋದು, ನಾವೇನು ಬೇಕಾದರೂ ಮಾತಾಡ್ಬೋದು, ಎಲ್ಲಿ ಬೇಕಾದರೂ ಹೋಗ್ಬೋದು ಅಂತ ಅನ್ಕೊಬಿಟ್ಟಿದ್ದಾರೆ. ಬಟ್ ಇದು ಆ ಥರ ಅಲ್ಲ. ಯಾಕೆಂತಂದರೆ ನೋಡಿ, ಮಾಜಿ ಪ್ರಧಾನಿ, ಮಾಜಿ ಇವರು ಸಂಸದ ಕೂಡ ಪ್ರಜ್ವಲ್ ರೇವಣ್ಣ ಇವರು ಹಿಂಗಾಗಿರೋದ್ರಿಂದ ನೋಡಿ, ಮೈಸೂರು KR ನಗರದ ಒಬ್ಬ ಮಹಿಳೆ ಮೇಲೆ ಅತ್ಯಾಚಾರ ಹೆಸರಿನ ಪ್ರಕರಣಕ್ಕೆ ಈಗ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣಗೆ ಜೀವಾವಧಿ ಶಿಕ್ಷೆ ಅಂತ ಕಾಯಂ ಆಗೋಗಿದೆ. ಕೊನೆಗೆ ರಾಷ್ಟ್ರಪತಿ ಕಡೆಯಿಂದ ಕೂಡ ಇವರು ನೋಡಿ, ಮಾಜಿ ಪ್ರಧಾನಿ ದೇವೇಗೌಡರು ಕುಟುಂಬ ಇದೆಯಲ್ಲ, ತುಂಬ ಇನ್ಫ್ಲೂಯೆನ್ಸ್ ಇದೆ ಅಂತ ಕೂಡ ಹೇಳ್ತಿರಲ್ಲ, ಅದೆಲ್ಲ ನಿಜವಾಗ್ಲೂ ಕೂಡ ಇವರು ನಮ್ಮ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅಂತ ಏನು ಕರಿತೀವಿ, ಅವರು ಕೂಡ ಏನು ಹೇಳ್ತಾರಂತೆ ಅಂತಂದರೆ, ನಮ್ಮ ಭಾರತದ ಹೆಣ್ಣು ಮಕ್ಕಳ ಬಗ್ಗೆ ಯೋಚನೆ ಮಾಡ್ತಾರಂತೆ. ಹೆಣ್ಣು ಮಕ್ಕಳಿಗೆ ಅವರು ತುಂಬ ಸೆಕ್ಯೂರಿಟಿ ಕೊಡ್ತಾರಂತೆ. ಹೆಣ್ಣು ಮಕ್ಕಳಿಗೆ ಸೆಕ್ಯೂರಿಟಿ ಕೊಡೋದ್ರಿಂದ ಯಾವುದೇ ಕಾರಣಕ್ಕೂ ಇದರಲ್ಲಿ ಆಗಲ್ಲ, ಯಾವುದೇ ಕಾರಣಕ್ಕೂ ಇದರಲ್ಲಿ ನಾವು ಒಬ್ಬ ಮಾಜಿ ಪ್ರಧಾನಿ ದೇವೇಗೌಡರ ಮೊಮ್ಮಗಾಲಿ, ನಮ್ಮ ಮೊಮ್ಮಗಾಲಿ, ನಮ್ಮ ಸ್ವಂತ ಮಗನೇ ಆಗಲಿ ಶಿಕ್ಷೆ ಅನುಭವಿಸಲೇಬೇಕು ಅಂತ ಕೂಡ ಹೇಳ್ತಾರಂತೆ. ಆದರೆ ಇದೊಂದು ಚಾನ್ಸಸ್ ಏನಾದರೂ ಮುಂದೆ ಸಿಗುತ್ತಾ ಇಲ್ವಾ ಅಂತ ಅನ್ನೋದು ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ಗೊತ್ತಾಗುತ್ತೆ ಸ್ನೇಹಿತರೆ. ಸದ್ಯಕ್ಕೆ ನೋಡಿ, ಮಾಜಿ ಪ್ರಧಾನಿ ಆಗಿರೋದ್ರಿಂದ ನಿಜವಾಗ್ಲೂ ದೇವೇಗೌಡರು ಮೊಮ್ಮಗದಲ್ಲಿ ಏನಾದರೂ ಕೂಡ ಏನೇ ಆದರೂ ಅಷ್ಟೇ, ಒಬ್ಬ MP MLA ಮಗ ಯಾರೇ ಆದರೂ ಅಷ್ಟೇ ನೋಡಿ, ಕೋರ್ಟ್ ಅಂತಕ್ಕಂಥದ್ದು, ಕಾನೂನು ಅಂತಕ್ಕಂಥದ್ದು ಕೈಲನ್ನ ನಾವು ತೊಗೊಂಡು ಹೋದರೆ ಅದು ಯಾರನ್ನು ಕೂಡ ಸುಮ್ಮನೆ ಬಿಡಲ್ಲ. ಯಾಕೆ ಅಂತಂದರೆ ಅದು ನಾವು ಎಷ್ಟೋ ಜನ ನಮ್ಮ ಬಡ ಜೀವನ ಯಾರಿಗೂ ಕೂಡ ಗೊತ್ತೇ ಇಲ್ಲ ಎಷ್ಟೋ ಜನಗಳಿಗೆ. ಯಾಕೆ ಅಂತಂದರೆ ನಾವು ಏನು ಅಂದ್ಕೊಂಡಿರ್ತೀವಿ, ಪೊಲೀಸು ಕೋರ್ಟು ಕಚೇರಿ ಅಲ್ದು ಬಿಟ್ಟರೆ ಎಲ್ಲೋ ಅಲ್ಲೇ ಒಂದು 3 ದಿನ, ಒಂದು 30 ದಿನ, ಒಂದು ತಿಂಗಳಲ್ಲೆಲ್ಲ ಬೇಲ್ ಸಿಗುತ್ತೆ, ಬಂದುಬಿಡ್ತೀವಿ, ಏನೇನೋ ಅಂದ್ಕೊಂಡಿರ್ತಾರೆ. ಬಟ್ ಬೇಲ್ ಸಿಗುವಂಥದ್ದು ಅಷ್ಟು ಈಸಿ ಅಲ್ಲ. ಮತ್ತು ಬೇಲ್ ಅಂತಕ್ಕಂಥದ್ದು
ಯಾಕೆ ಸಿಗಲ್ಲ ಅಂತಂದ್ರೂ ಕೂಡ ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ. ಬೇಲ್ ಸಿಗಬೇಕಂತಂದರೆ ನಾವು ಎಷ್ಟು ಲಕ್ಷ ಎಷ್ಟು ಕೋಟಿ ಕಟ್ಟಬೇಕು, ಮತ್ತು ಅಷ್ಟು ಕೋಟಿನ ಸರ್ಕಾರಕ್ಕೆ ಕಟ್ಟಬೇಕು. ಆ ಕಟ್ಟಿ ಕೋರ್ಟು ಕೂಡ ಸರ್ಕಾರ ಕಟ್ಟುತ್ತೆ ಇದೆಲ್ಲ. ಮತ್ತು ರೂಲ್ಸನ್ನು ಅವರು ಕೂಡ ಜಡ್ಜ್ಮೆಂಟನ್ನು ನಾವೇನು ಕರಿತೀವಿ ಜಡ್ಜಸ್ಸು ಲಾಯರ್ಗಳು ಅವರೆಲ್ಲ ಕೂಡ ಫಾಲೋ ಮಾಡಲೇಬೇಕು. ಫಾಲೋ ಮಾಡಲಿಲ್ಲ ಅಂತಂದರೆ ಮಿತ್ರರೇ ಇದು ಕೋರ್ಟ್ನ ಪರಿಸ್ಥಿತಿ ಎಲ್ಲೋಗುತ್ತೆ ಅಂತಂದರೆ ನಮ್ಮ ಜನಗಳು ಕೂಡ ತುಂಬ ರೊಚ್ಚಿಗೆ ಹೇಳ್ತಾರೆ. ಅಂದರೆ ನೋಡಿ, ಪ್ರಜ್ವಲ್ ರೇವಣ್ಣ ಈ ರೀತಿ ರೇಪಿಸ್ಟು ಕೇಸನ್ನು ಮುಚ್ಚಾಕ್ಬಿಟ್ರು ಅಂತಂದರೆ ಆಪೋಸಿಟ್ ಪಾರ್ಟಿ ಅಂತ ನಾವೇನು ಕರಿತೀವಿ ಆಪೋಸಿಟ್ ಪಾರ್ಟಿಯವರು ಕೂಡ ತುಂಬ ಸುದ್ದಿಗೊಳ್ತಾರೆ. ಅಂದರೆ ಸುದ್ದಿ ಮೂಲಕ ನ್ಯೂಸ್ ಮೂಲಕ ತುಂಬ ಪದೇ ಪದೇ ಮಾತಾಡ್ತಾ ಇರಬೇಕಾದ ಒಂದು ಪರಿಸ್ಥಿತಿ ಬರುತ್ತೆ. ಎಲ್ಲೇ ನೀವು ತಗೊಳ್ಳಿ ಸುದ್ದಿ ಅಂತ ಬಂದಾಗ ಒಂದು ನ್ಯೂಸ್ ಚಾನಲ್ಗಳೇ ಈಗ ನೋಡಿ ಇವರು JDS ಪಾರ್ಟಿ ನೆಕ್ಸ್ಟ್ BJP ಕಾಂಗ್ರೆಸ್ ಅವರಾಗಲಿ ಅವರು ಕೂಡ ಒಂದು ಸುದ್ದಿಯನ್ನು ಎತ್ತಬೇಕಾಗುತ್ತೆ. ನೋಡಿ ಈ ಥರ ಇವರು ರೇಪಿಸ್ಟ್ ಮೇಲೆ ಈ ಥರ ಅರೆಸ್ಟ್ ಆಗಿದ್ದಾರೆ. ರೇಪಿಸ್ಟ್ ಮೇಲೆ ಅರೆಸ್ಟ್ ಆಗಿದ ಮೇಲೆ ಇದು ಹೆಂಗೆ ಇವ್ರನ್ನ ರಿಲೀಸ್ ಮಾಡ್ತೀರಾ, ಮತ್ತು ಶಿಕ್ಷೆ ಕೊಡ್ದೇ ಮತ್ತು ಇವ್ರಿಗೆ ಏನೋ ಒಂದು ಪೆನಾಲ್ಟಿ ಕೂಡ ಆಗ್ತಾನೆ, ಅದು ಹೆಂಗೆ ರಿಲೀಸ್ ಮಾಡ್ತೀರಾ ಅಂತ ಕೂಡ ಒಂದು ಕಾಯಮ್ಮಾಗಿ ಎಲ್ಲರೂ ಕೂಡ ಎಲ್ಲ ಪಕ್ಷದವರು ಕೂಡ ಕೇಳಬೇಕಾಗುತ್ತೆ. ಆದರೆ ಇಂಥ ಪರಿಸ್ಥಿತಿ ಬಂದೇ ಬರುತ್ತೆ ಅಂತ ಕೂಡ ಕೋರ್ಟ್ ಕೂಡ ಒಪ್ಕೊಳ್ಳಲ್ಲ. ಕೋರ್ಟ್ ಕೂಡ ಈ ರೀತಿ ಒಪ್ಕೊಳ್ಳದೇ ಇರೋದ ಕಾರಣ ಈಗ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅವರಿಗೆ ಶಿಕ್ಷೆಯನ್ನು ಕೊಡಲೇಬೇಕು ಅಂತ ಕೂಡ ತೀರ್ಮಾನ ಮಾಡಿರೋದ್ರಿಂದ ಶಿಕ್ಷೆ ಅನುಭವಿಸ್ತಾ ಇದ್ದಾರೆ. ಈಗ ನೋಡಿ ಕೋರ್ಟಲ್ಲೂ ಕೂಡ ಶಿಕ್ಷೆ ಕಾಯಂ ಆಗಿಬಿಟ್ಟಿರೋದ್ರಿಂದ ಮುಂದೆ ಈಗ ಪರಪ್ಪನಾಗರ ಜೈಲೇ ಫಿಕ್ಸ್ ಆಗಿರೋದ್ರಿಂದ ಅಲ್ಲಿ 10 ವರ್ಷ ನೋಡಿ 10 ವರ್ಷ ಏನೋ ಸಣ್ಣದಾಗಿ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು. 10 ವರ್ಷ ಶಿಕ್ಷೆ ಆಗುತ್ತೆ ಅಂತ. ಆದರೆ ಫುಲ್ಲು ಜೀವಾವಧಿ ಶಿಕ್ಷೆನೇ ಕೊಟ್ಬಿಟ್ಟಿದ್ದಾರೆ. ಫುಲ್ ಜೀವಾವಧಿ ಶಿಕ್ಷೆ ಅಂತಂದರೆ ಕೊನೆಗೆ ಜೀವನ ಪರ್ಯಂತ ಜೈಲೂಟ ಮಾಡ್ಕೊಂಡಿರೋದ್ರಿಂದ ಅದು ಅವ್ರಿಗೆ ಒಂದು ನೋಡಿ 8 ಗಂಟೆಗಳ ಕಾಲ ಕೆಲಸ ಮಾಡಬೇಕು. ಅಲ್ಲೇನೋ ಒಂದು ಕೂಲಿ ಕೆಲಸ ಮಾಡಬೇಕು. 520 ರೂಪಾಯಿ ಸಂಬಳ ಕೊಡ್ತಾರೆ. 524 ರೂಪಾಯಿ ಗಂಟಲು ಸಂಬಳ ಇರುತ್ತೆ ಅವ್ರಿಗೆ. ಈ ಥರ ಸಂಬಳ ಇರೋದ್ರಿಂದ ನಿಜವಾಗ್ಲೂ ಕೂಡ ಏನೋ ಅವ್ರಿಗೆ ಏನು ಬೆನಿಫಿಟ್ ಇಲ್ಲ. ಏನೋ ಒಂದು ಹೊಟ್ಟೆಪಾಡು ಒಳಗಡೆ ಏನೋ ದುಡ್ಡು ಉಳಿಸ್ಕೊಂಡು ಹೋಗೋ ರೀತಿ ಅಷ್ಟೇ, ಬೇರೆ ಏನೇನಿಲ್ಲ. ನೋಡಿ ಜೈಲಲ್ಲೂ ಕೂಡ ಎಷ್ಟೋ ಜನ ಜೈಲಿಗೆ ಹೋಗ್ಬಿಟ್ರೆ ಜೀವನ ಪರ್ಯಂತ ಜೈಲಿಗೆ ಹೋಗ್ಬಿಟ್ರೆ ಅವರ ಒಂದು ಫ್ಯಾಮಿಲಿ ಗತಿ ನೋಡಿ, ಅವರ ಒಂದು ಮನೆತನದ ಗತಿ, ಮನೆತನ ಮತ್ತು ಗೌರವ. JDS ಕೂಡ ಫೇಲ್ ಆಗಿದೆ. JDS ಮಾತ್ರ ಅಲ್ಲ, ಅವರ ಒಂದು ಸಂಸದರ ಒಂದು ಮನೆ ಏನಿದೆ ಮನೆಗೂ ಕೂಡ ಈಗಾಗಲೇ ಬೀಗ ಹಾಕ್ಬಿಟ್ಟಿದ್ದಾರೆ. ಯಾಕೆಂದರೆ ಎಷ್ಟೋ ದಿನಗಳಿಂದ ಈಗ ಅವರು ಮನೆಗಳಲ್ಲಿ ಇಲ್ಲದೇ ಇರೋದ್ರ ಕಾರಣ ಬೀಗ ಹಾಕ್ಬಿಟ್ಟಿದ್ದಾರೆ. ಹೀಗಾಗಿ ನೋಡಿ ಮಾಜಿ ಪ್ರಧಾನಿ ದೇವೇಗೌಡರ ಕಡೆಯಿಂದ ಅವ್ರು ಕುಮಾರಸ್ವಾಮಿ ಕಡೆಯಿಂದ ನರೇಂದ್ರ ಮೋದಿಯನ್ನು ಮೀಟ್ ಮಾಡಿ, ಇಲ್ಲ ಏನಾದರೂ ದ್ರೌಪದಿ ಮುರ್ಮು ರಾಷ್ಟ್ರಪತಿ ಅಂತ ನಾವೇನು ಕರಿತೀವಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅಂತ ಏನಾದ್ರು ಅವರು ಕೂಡ ಏನಾದ್ರು ಮೀಟ್ ಮಾಡಿ ಏನಾದರೂ ಸಿಕ್ಬೋದಾ, ಜಾಮೀನು ಬೇಲೆ ಏನಾದ್ರು ಸಿಕ್ಬೋದಾ ಅಂತ ಕೂಡ ನೀವು ಎಷ್ಟೋ ಜನ ಊಹೆ ಮಾಡ್ಕೊಂಡಿರ್ತೀರ. ಅಂದರೆ ಅವರವ್ರ ಅಭಿಮಾನಿಗಳು ಇರ್ತೀರ. JDSಗೂ ಕೂಡ ಎಷ್ಟೋ ಜನ ಅಭಿಮಾನಿಗಳಿರ್ತೀರ, ಕೇಳ್ಕೊಂಡಿರ್ತೀರ. ನಿಜವಾಗ್ಲೂ ಕೂಡ ಏನೋ ಆಗುತ್ತೆ ಅಂತ. ಇದು ನಿಜವಾಗ್ಲೂ ಅಷ್ಟೊಂದು ಈಸಿ ಆಗುವಂಥ ಕೆಲಸ ಅಂತೂ ಅಲ್ಲ ಅಂತ ಅನಿಸುತ್ತೆ. ಯಾಕೆ ಅಂತಂದರೆ ದ್ರೌಪದಿ ಮುರ್ಮು ರಾಷ್ಟ್ರಪತಿಯವರು ಅವರು ಕೂಡ ಒಬ್ಬ ಮಹಿಳೆ ಆಗಿರೋದ್ರಿಂದ ನಮ್ಮ ಭಾರತದ ಹೆಣ್ಣು ಮಕ್ಕಳ ಬಗ್ಗೆ ತುಂಬ ವಿಶ್ವಾಸ ಇಟ್ಟಿರ್ತಾರಂತೆ, ಯೋಚನೆ ಮಾಡ್ತಾರಂತೆ. ಹೆಣ್ಣು ಮಕ್ಕಳ ಒಂದು ಕೇಸಲ್ಲಿ ತುಂಬ ಸ್ಟ್ರಿಕ್ಟಾಗಿ ನಡ್ಕೋಬೇಕಂತಂದರೆ ನೋಡಿ ಇದೆಲ್ಲ ಒಂಥರ ಎಷ್ಟೋ ಜನ ಹೇಳ್ತಾರೆ ಇನ್ಫ್ಲೂಯೆನ್ಸಿಂದ ನಾವು ಹಿಂಗೆ ಹಾಕ್ಬಿಡ್ತೀವಿ, ಇನ್ಫ್ಲೂಯೆನ್ಸಿಂದ ಹೊರಗಡೆ ಬಂದ್ಬಿಡ್ಬೋದು, ಏನೋ ಪ್ರಜ್ವಲ್ ರೇವಣ್ಣ ಮತ್ತೆ ಹೊರಗಡೆ ಜೈಲಿಂದ ಬಂದುಬಿಡ್ತೀವಿ ಅದೆಲ್ಲ ಅಂತ ಅಂದ್ಕೊಂಡಿರ್ತಾರೆ. ಆ ಥರ ಆಗೋ ಸೀನಂತೂ ಇಲ್ಲಿ ಬರಲ್ವಂತೆ. ಯಾಕೆ ಅಂತಂದರೆ ದ್ರೌಪದಿ ಮುರ್ಮು ಅವರು ಕೂಡ ಒಂದು ರೂಲ್ಸನ್ನು ಫಾಲೋ ಮಾಡಲೇಬೇಕಂತೆ. ಯಾಕೆಂತಂದರೆ ದ್ರೌಪದಿ ಮುರ್ಮು ರೂಲ್ಸ್ ಫಾಲೋ ಮಾಡಲಿಲ್ಲ ಅಂತಂದರೆ ಅದು ಜನಗಳು ಕೂಡ ರೊಚ್ಚಿಗೆ ಹೇಳ್ತಾರೆ ಅಂತ ಕೂಡ ಗೊತ್ತಿರುತ್ತೆ ವಿಷಯ ಅದು.